ನಮಸ್ಕಾರ, ಈ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಧರ್ಮಸ್ಥಳದ ರಹಸ್ಯ ಭೇದಿಸಲು ಸತ್ಯ ಶೋಧನೆ ಶುರು. ಇಂದು ಧರ್ಮಸ್ಥಳಕ್ಕೆ ಎಸ್ಐಟಿ ತಂಡ ಭೇಟಿ ನೀಡುವ ಸಾಧ್ಯತೆ. ಅಧಿಕಾರಿಗಳಿಂದ ಕೇಸ್ ಬಗ್ಗೆ ಮಾಹಿತಿ ಸಂಗ್ರಹಿಸಿರುವ ತನಿಖಾ ತಂಡ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣದಲ್ಲಿ ಎಸ್ಐಟಿ ತಂಡ ವಿಸ್ತರಣೆ. ಎಸ್ಐಟಿ ತಂಡಕ್ಕೆ 20 ಮಂದಿ ಅಧಿಕಾರಿ ಸಿಬ್ಬಂದಿ ನಿಯೋಜನೆ. 4 ತಂಡಕ್ಕೆ ಹೊಸ ಟೀಂ ನಿಯೋಜಿಸಿದ ಡಿಜಿಪಿ ಸಲೀಂ. ಧರ್ಮಸ್ಥಳದ ವಿಚಾರದಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಲಿ. ಯಾರೇ ತಪ್ಪು ಮಾಡಿದ್ರೂ ಸೂಕ್ತ ತನಿಖೆಯಿಂದ ಶಿಕ್ಷೆ ಆಗಲಿ. ಎಸ್ಐಟಿ ತನಿಖೆಯನ್ನ ಸ್ವಾಗತಿಸಿದ ಪರಿಷತ್ ಸದಸ್ಯ ಸಿಟಿ ರವಿ. ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಕೇಸ್ ತನಿಖೆ ಚುರುಕು. ಇಂದು ಮತ್ತೆ ವಿಚಾರಣೆಗೆ ಹಾಜರಾಗಲಿದ್ದಾರೆ ಭೈರತಿ ಬಸವರಾಜ್. ಕೊಲೆ ಕೇಸ್ನಲ್ಲಿ ಮತ್ತೆ 4 ಸುಪಾರಿ ಹಂತಕರ ಬಂಧನ. ಪೊಲೀಸರಿಗೆ ಇನ್ನೂ ಸಿಗದ ಬಿಕ್ಲು ಶಿವು ಕೊಲೆ ಕೇಸ್ನ ಮೊದಲ ಆರೋಪಿ. ಬಂಧನ ಭೀತಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದ ಜಗದೀಶ್. ಜುಲೈ 24ಕ್ಕೆ ವಿಚಾರಣೆ ಮುಂದೂಡಿದ ಕೋರ್ಟ್. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಧರೆಗುರುಳಿದ ಮರ. ಕೆಂಗೇರಿ ಉಪನಗರದ ಶಿರ್ಕೆ ಅಪಾರ್ಟ್ಮೆಂಟ್ ರಸ್ತೆಯಲ್ಲಿ ಆಟೋದ ಮೇಲೆ ಬಿದ್ದ ಮರ. ಅದೃಷ್ಟವಶಾತ್ ಅಪಾಯದಿಂದ ಆಟೋ ಚಾಲಕ ಪಾರು. ವಾಣಿಜ್ಯ ತೆರಿಗೆ ಇಲಾಖೆ ವಿರುದ್ಧ ಸಿಡಿದೆದ್ದ ಸಣ್ಣ ಉದ್ದಿಮೆದಾರರು. ಇಂದು ಕಾಂಡಮೆಂಟ್ಸ್ಗಳಲ್ಲಿ ಸಿಗಲ್ಲ ಹಾಲಿನ ಉತ್ಪನ್ನಗಳು. ಕಪ್ಪು ಪಟ್ಟಿ ಧರಿಸಿ ವ್ಯಾಪಾರ ಮಾಡಲು ನಿರ್ಧಾರ. ರಾಜ್ಯದಲ್ಲಿ ಯೂರಿಯಾ ಉರಿ ಧಗಧಗ. ಮುಂಜಾನೆಯೇ ಕ್ಯೂ ನಿಂತರೂ ಗೊಬ್ಬರ ನೋ ಸ್ಟಾಕ್. ಬೋರ್ಡ್ ರೈತಾಕ್ರೋಶ. ಕೊರತೆಗೆ ಕಾರಣಗಳ ಪಟ್ಟಿ ಕೊಟ್ಟ ಕೃಷಿ ಸಚಿವ ಚಲುವರಾಯಸ್ವಾಮಿ. ಧರ್ಮಸ್ಥಳದಲ್ಲಿ ಕೊಪ್ಪಳದ ಮುಖ್ಯ ಶಿಕ್ಷಕ ಸಾವು. ಕಳೆದ 4 ದಿನಗಳ ಹಿಂದೆ ಕಾಣೆಯಾಗಿದ್ದ ಬಸವರಾಜ್. ನೇತ್ರಾವತಿ ಸೇತುವೆ ಕೆಳಗೆ ಕೊಳೆತ ಸ್ಥಿತಿಯಲ್ಲಿ ಶಿಕ್ಷಕನ ಮೃತದೇಹ ಪತ್ತೆ. ರಾಜ್ಯದಲ್ಲೇ ಮೊಟ್ಟಮೊದಲ ಬಾರಿಗೆ ಹೆಣ್ಣು ಮಕ್ಕಳ ಭದ್ರತೆಗೆ ನೂತನ ಹೆಜ್ಜೆ. ಚಿಕ್ಕಮಗಳೂರಿನಲ್ಲಿ ಭದ್ರಬಾಲ್ಯ ಯೋಜನೆ ಜಾರಿ. ಮಕ್ಕಳಿಗೆ ಸಮಸ್ಯೆಗಳ ಕುರಿತು ಅರಿವು ಮೂಡಿಸಲಿರುವ ಅಧಿಕಾರಿಗಳು. ನರಸಿಂಹದೇವರ ವಿಗ್ರಹ ವಿರೂಪಗೊಳಿಸಿದ ಕಿಡಿಗೇಡಿ ಅರೆಸ್ಟ್. ಅನವಟ್ಟಿ ಪೊಲೀಸರಿಂದ ಆರೋಪಿ ಕೋಟೇಶ್ವರ್ ಬಂಧನ. ನಿನ್ನೆ ದೇವಸ್ಥಾನದ ಬೀಗ ಒಡೆದು ಕೃತ್ಯ ಎಸಗಿದ ಆರೋಪಿ. ಎರಡು ದಿನಗಳು ಬೆಸ್ಕಾಂ ಸೇರಿ 5 ಎಸ್ಕಾಂಗಳ ಆನ್ಲೈನ್ ಸೇವೆ ಸ್ಥಗಿತ. ತಂತ್ರಜ್ಞಾನ ಅಪ್ಡೇಟ್ ಮಾಡುತ್ತಿರುವ ಹಿನ್ನೆಲೆ ಸೇವೆ ಇರಲ್ಲ. ಬಿಲ್ ಪಾವತಿ, ಹೆಸರು ಬದಲಾವಣೆ ಸೇರಿ ಹಲವು ಸೇವೆ ಸ್ಥಗಿತ. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಆರ್ವಿ ರಸ್ತೆಯ ಮೆಟ್ರೋ ನಿಲ್ದಾಣದಲ್ಲಿ ಪರಿಶೀಲನೆ ಆರಂಭ. ಮುಂದಿನ ತಿಂಗಳು ಹಳದಿ ಮಾರ್ಗ ಉದ್ಘಾಟನೆ ಸಾಧ್ಯತೆ. ಭಾರತೀಯ ಸೇನೆಗೆ ದೈತ್ಯ ಶಕ್ತಿಯ ಆಗಮನ. ಅಮೆರಿಕದಿಂದ 3 ಅಪಾಚೆ ಹೆಲಿಕಾಪ್ಟರ್ಗಳ ಮೊದಲ ಬ್ಯಾಚ್ ಸ್ವೀಕರಿಸಿದ ಭಾರತೀಯ ಸೇನೆ. ಪಾಕಿಸ್ತಾನದ ಗಡಿಯಲ್ಲಿ ನಿಯೋಜನೆಗೊಳ್ಳಲಿರುವ ಅಪಾಚೆ ಹೆಲಿಕಾಪ್ಟರ್ಸ್. ತೆರಿಗೆ ವಿನಾಯಿತಿಯ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ಗೆ ಭಾರೀ ಹಿನ್ನಡೆ. 199 ಕೋಟಿ ರೂಪಾಯಿ ದೇಣಿಗೆಗೆ ತೆರಿಗೆ ವಿನಾಯಿತಿ ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾ. ತೆರಿಗೆ ಕಾಯ್ದೆಯ ಸೆಕ್ಷನ್ 13A ಯಲ್ಲಿರುವ ಷರತ್ತುಗಳ ಉಲ್ಲಂಘನೆಗಾಗಿ ವಜಾ. ಜಮ್ಮು ಕಾಶ್ಮೀರದ ಉದ್ದಂಪುರ ಜಿಲ್ಲೆಯಲ್ಲಿ ಮಳೆ ಅವಾಂತರ. ಹೆದ್ದಾರಿಗೆ ಬಂಡೆಕಲ್ಲು ಉರುಳಿ ಬಿದ್ದು ಸಂಚಾರಕ್ಕೆ ಅಡಚಣೆ. ಮುಂದಿನ 22 ಗಂಟೆಗಳ ಕಾಲ ಭಾರೀ ಮಳೆಯಾಗುವ ಮುನ್ಸೂಚನೆ. ಉತ್ತರ ಪ್ರದೇಶದಲ್ಲೂ ಧಾರಾಕಾರ ಮಳೆಯಿಂದ ಭಾರೀ ಅನಾಹುತ. ಮಥುರಾದಲ್ಲಿ ಅಂಡರ್ಪಾಸ್ಗಳು ಮಳೆ ನೀರಿನಿಂದ ಜಲಾವೃತ. ಕಾರ್ ಮುಳುಗಡೆ, ಜೀವ ಉಳಿಸಿಕೊಳ್ಳಲು ಹರಸಾಹಸ.
ಭಾರತ ಸರ್ಕಾರದ ರಾಜತಾಂತ್ರಿಕ ಪ್ರಯತ್ನಕ್ಕೆ ಗೆಲುವು. ಯೆಮೆನ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ನಿಮಿಷಾಪ್ರಿಯ ಬಿಡುಗಡೆ, ಮರಣ ದಂಡನೆ ರದ್ದಾಗಿರುವ ಬಗ್ಗೆ ಧರ್ಮಗುರು ಡಾಕ್ಟರ್ ಕೆಎ ಪೌಲ್ ಘೋಷಣೆ. ಇಂದಿನಿಂದ ಮ್ಯಾಂಚೆಸ್ಟರ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವೆ 4ನೇ ಟೆಸ್ಟ್ ಸರಣಿ ಸಮಬಲ ಮಾಡಿಕೊಳ್ಳಲು ಭಾರತ ರಣತಂತ್ರ. 4ನೇ ಪಂದ್ಯಕ್ಕೆ ಮಳೆಯ ಆತಂಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.